ಖರ್ಚು ಮಾಡೋದು ಬೇಡ, ಆದರೆ ನಮಗೆ ಖರ್ಚಿಗೆ ದುಡ್ಡು ಬೇಕಲ್ವ. ನನ್ನ ಕಾನ್ಸೆಪ್ಟು ದುಡ್ಡೂ ಬರಬೇಕು, ಭೂಮಿನೂ ಖಾಲಿ ಇರಬಾರ್ದು, ನಿಮಗೆ ವೇಸ್ಟೂ ಬೀಳಬೇಕು, ಜಾಗ ಎಲ್ಲಿ ಖಾಲಿ ಇರಬಾರ್ದು. ನಿಮಗೆ ಈ ಥರ ಇದ್ದಾಗ ಈ ನಿಮಗೆ ನೀರೂ ಜಾಸ್ತಿ ಬೇಕಾಗಿಲ್ಲ. ಅವ್ರಿಗೆ ನೀರಿದೆ, ನೀರು ಕಟ್ತಾರೆ, ಅದು ಬಿಟ್ಬಿಡೋಣ, ಅದು ಆ ಕಾನ್ಸೆಪ್ಟ್ಗೆ ಹೋಗೋದು ಬೇಡ. ನಾನು ಮಾಡೋ ಉದ್ದೇಶ ಮಾತ್ರ ಹೇಳ್ತೀನಿ. ಅವ್ರೇನು ಮಾಡ್ತಾರೆ, ಅವ್ರು ಇನ್ನೊಬ್ರು ಏನು ಮಾಡ್ತಾರೆ, ಅದು ನಾನು ಅವಶ್ಯಕತೆ. ಆ ಶೇಡ್ ಲೆವೆಲ್ ಆಫ್ ಶೇಡ್ ಏನು ಬರ್ತದೆ ಅದು ಸಿಮಿಲಾರಿಟಿ ಇದೆ. ಹೌದು, ಅದು ಸಿಮಿಲಾರಿಟಿ ಇದೆ. ಭೂಮಿ ಮೇಲೆ ಎಷ್ಟು ನೀರು ಬೇಕಾಗ್ಬೋದು, ಅದು ಎಷ್ಟು ಈ ಥರ ನೆಲನ ಉಪಯೋಗ ಮಾಡಿದ್ದೀವಿ, ಅದರೊಂದು ನಿಮ್ದ್ರಲ್ಲಿ ಜಾಸ್ತಿ ಇದಿದೆ, ವೆರೈಟಿ ಇದೆ. ಅವ್ರದ್ರಲ್ಲಿ ಒಂಥರ ಕಾಡು ಬೆಳವಣಿಗೆ. ನಾನು ಹೇಳೋದು ಅದೇ, ಅವ್ರದ್ದು ಒಂಥರ ಕಾನ್ಸೆಪ್ಟು, ನಮ್ಮದೇ ಒಂಥರ ಕಾನ್ಸೆಪ್ಟ್. ಹೌದು, ನಾನು ಅದಕ್ಕಾಗಿ ನಾನು ಇನ್ನೊಬ್ಬನ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಇಲ್ಲ ಬೇಡ, ಅಲ್ಲ, ನಾನು ಹೇಳೋದು ಹೇಳಿದ್ರೆ ಅವ್ರನ್ನ ಕಂಪೇರ್ ಮಾಡಲ್ಲ ನಾನು. ಇದೆಲ್ಲ ಈ ಕೆಳಗಡೆ ಐತಲ್ವ, ಅದೆಲ್ಲ ಸೀಗೆಣಸು. ನಿಮಗೆ ಯಾವಾಗಲೂ ಹಿಂಗೆ ತುಂಬ್ಕೊಂಡಿರ್ಬೇಕು ಹಸಿರು. ಸೀಗೆಣಸು ಒಳಗಡೆ ಹೋಗ್ತದಲ್ವ, ಗೆಣಸು ಭೂಮಿನಲ್ಲಿ ಇರ್ತದೆ. ನಾನು ಅದು ತೆಗಿಯಲ್ಲ, ತಯಾರಾಗ್ತದೆ, ಕೊಳ್ತೋಗ್ತದೆ, ಅದೇ ಕೊಡ್ತದೆ. ಹಾಂ, ಅರ್ಥ ಆಯ್ತಮ್ಮ? ಇದು ನಮ್ಮ ಕಾನ್ಸೆಪ್ಟ್. ಇದು ಈ ನಮ್ಮ ಜಮೀನುಗಳಲ್ಲಿ ನಾವು ಮಾಡ್ತಾ ಇರೋ ಪದ್ಧತಿ ಅದು. ಒಂದು 500 ಅಡಿಕೆ ಇದ್ದಾವೆ, 500ರಿಂದ 600 ಕಾಫಿ ಇದೆ, ಒಂದು 300 ತೆಂಗಿದ್ದಾವೆ, ಒಂದು 250ರಿಂದ 300 ಇರ್ತಾವೆ ಬಿಡಿ. ಜಾಯಿಕಾಯಿ, ಚಕ್ಕೆ, ಪನ್ನೀರು, ಅದು ಇದು ಅಂತ ಈ ಗಿಡಗಳು ಒಂದು 300 ಇದ್ದಾವೆ. ಜಾಯಿಕಾಯೇ ಒಂದು 250 ತನಕ ಇರ್ತವೆ. ಮಿಕ್ಕಿದ್ದೆಲ್ಲ ಒಂದು 50ರಿಂದ 60 ಗಿಡ ಇರ್ತವೆ. ಅವು ಬಿಟ್ಟು ಅವು ಮನೆಗೆ, ಅದು ಮನೆಗಾಯಿತು. ಇದರಲ್ಲಿ ಕಮರ್ಷಿಯಲ್. ನಾವು ಬಾಳೆ 400 ಗುಣಿ ಬಾಳೆ ಹಾಕಿದ್ದೆ, ಈಗ ಬಾಳೆ ತೆಗೆದಿದ್ದೀನಿ. ಯಾಕಂದರೆ ಅಡಿಕೆ ಒಂದು ಸ್ವಲ್ಪ ಮೇಲಕ್ಕೆ ಹೋಗಿ ಅಂತ ತೆಗೆದಿದ್ದೀವಿ. ಅಂದರೆ ಪೂರ್ತಿ ತೆಗೆದಿಲ್ಲ, ಈಗ ಬರ್ತಾ ಇರ್ತವೆ, ಕಟ್ ಮಾಡಿ ಅಷ್ಟು ಹಸುಗಳಿಗೆ ಹಾಕಂತ ಇದೀವಿ, ಅಷ್ಟು ಅಲ್ಲೇ ಹಾಕ್ತೀವಿ. ಈಗ ಇದೊಂದು ಸ್ವಲ್ಪ ಮೇಲೆ ಹೋದ್ಮೇಲೆ ಅದು ಪುನಃ ಬೆಳಿಬೋದು, ಮತ್ತೆ ಹಾಗೆ ಬಿಟ್ಬಿಡ್ತೀನಿ. ಅದು ಈಗ ಈ ಗಿಡ ಆ ಗಿಡ ಮೇಲಕ್ಕೆ ಹೋಗ್ಬೇಕು, ಸ್ವಲ್ಪ ಮೇಲಕ್ಕೆ ಎದ್ಬಿಟ್ರೆ ಈ ಥರ ಆಗಿಬಿಡ್ತಂದ್ರೆ ಮತ್ತೆ ಬಿಡ್ತೇನೆ. ಅದು ನಿಮಗೆ ಬೆಳೆ 10,000 ಬಂದರೆ 1 ಲಕ್ಷ ಆಯಿತು. ಒಂದೇ ಬೆಳೆ ಮೇಲೆ 1 ಲಕ್ಷ ತೆಗಿಬೇಕಂದ್ರೆ ಕಷ್ಟ ಬಿಡಿ. ಆಮೇಲೆ ಪ್ರೈಸ್ ಫ್ಲಕ್ಚುಯೇಷನಲ್ಲಿ ಈಕ್ವೇಟ್ ಆಗುತ್ತೆ, ಜಾಸ್ತಿ ಬಂದು ಕಮ್ಮಿ ಇದ್ರೆ ನಲ್ಲಿಗೆಲ್ಲ ಅಲ್ಲಿ ಸರಿ ಆಗ್ತದೆ. ಹೌದಂತೀಯಲ್ಲ ನಿಜ. ನಾನು ಅದು ಒಂದು ಒಳ್ಳೆ ಯೋಚನೆ, ಅದು ಒಳ್ಳೆ ಯೋಚನೆ. ಅದು ನನ್ನ ಅಭಿಪ್ರಾಯ ಇದು.